ವರ್ಷದಿಂದ ಇಬ್ರು ಒಂದೇ ಹಡಗಿನ ನಾವಿಕರು. ಆದರೆ ಅವರೊಂದು ತೀರ, ಇವರೊಂದು ತೀರ. 2028ರ ಗುರಿ ಮುಟ್ಟಲು ಭಿನ್ನ ಅನ್ವೇಷಣೆ. ಈ ಹೋರಾಟಕ್ಕೆ ಅರ್ಥ ಇದೆಯಾ? ಇದು ಅನರ್ಥಕ್ಕೆ ದಾರಿ ಮಾಡಿತು. ಕಾರಣ HDK ದಿಲ್ಲಿ ನಂಟು, ಸೆಂಟ್ರಲ್ ಪಾಲಿಟಿಕ್ಸು ಇಲ್ಲಿ ಸಂಬಂಧ ಹಳಸೋದಕ್ಕೆ ಜಾರಿತು. ಈಗ ಒಗ್ಗಟ್ಟಿನ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಇಂಜಿನಿಯರ್ HDK ದೋಸ್ತಿ ಇಂಜಿನ್ಗೆ ರೂಟ್ ಮ್ಯಾಪ್ ತೋರಿಸಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಲೋಕಸಭೆ ಗೆದ್ದು ಬೈ ಎಲೆಕ್ಷನ್ನಲ್ಲಿ ಮಗುಚಿ ಬಿದ್ದ ದೋಸ್ತಿಗಳ ಸಮನ್ವಯ ಹಳ್ಳದ ಕಿನಾರೆ ತಲುಪಿತ್ತು. ಕಮಲ ದಳ ನಡುವೆ ತಪ್ಪಿದ ತಾಳ ಜೋಡಿಸುವ ಕೆಲಸಕ್ಕೆ HDK ಆಗಮನವಾಗಿದೆ. ಬಿಜೆಪಿಯ ಆಂತರಿಕ ಜಗಳದಿಂದ ದೋಸ್ತಿ ಕಂಪ್ಲೀಟ್ ಮಂಕಾಗಿ ಹುಟ್ಟಿಸಿದ್ದ ದೊಡ್ಡ ಮಟ್ಟದ ನಿರೀಕ್ಷೆ ಹುಸಿಯಾಗುವ ಹಂತಕ್ಕೆ ಬಂದಿತ್ತು. ಈಗ ಒಗ್ಗಟ್ಟಿನ ತಾಲೀಮಿಗೆ HDK ಮಂತ್ರೋಪದೇಶವಾಗಿದೆ. ಸದನದಲ್ಲಿ ಸರ್ಕಾರದ ವಿರುದ್ಧ ಕುಸ್ತಿಗೆ ರೆಡಿಯಾದ ದೋಸ್ತಿ. ಸಮನ್ವಯ ಸಭೆಯಲ್ಲಿ ರಣತಂತ್ರ ಪಾಠ ಮಾಡಿದ HDK. ಸದನದಲ್ಲಿ ಸಮರ ಸಾರುವುದಕ್ಕೆ ಕಮಲ ದಳ ತಯಾರಿ ಆರಂಭಿಸಿವೆ. ನಿನ್ನೆ ಸಮನ್ವಯ ಸಮಿತಿ ಸಭೆಯಲ್ಲಿ HDK ಹೋರಾಟದ ದಿಕ್ಕು ದೆಸೆಗಳ ರಣ ಪಾಠ ಮಾಡಿದ್ದಾರೆ. ದಾಖಲೆ ಸಮೇತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಅಶೋಕ್, ಸುರೇಶ್ ಬಾಬುಗೆ ಕುಮಾರಸ್ವಾಮಿ ಸೂಚಿಸಿದ್ದಾರೆ. ದಾಖಲೆಗಳ ಸಮೇತ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡುವಂತೆ HDK ಸಲಹೆ ಕೊಟ್ಟಿದ್ದಾರೆ. ಒಂದು ಕ್ಷಣವೂ ಕೂಡ ಸದನದ ಸಮಯವನ್ನ ವ್ಯರ್ಥ ಮಾಡದೆ ಹೋರಾಟದಲ್ಲಿ ಎರಡೂ ಪಕ್ಷಗಳು ಕೋಆರ್ಡಿನೇಷನ್ನಿಂದ ಮುನ್ನುಗ್ಗುವಂತೆ ಹೇಳಿದ್ದಾರೆ. ಬೇಕಿದ್ರೆ ನಾನು ಕೂಡ ಸರ್ಕಾರದ ವಿರುದ್ಧ ಮಾಹಿತಿ ದಾಖಲೆಯನ್ನ ನೀಡ್ತೀನಿ ಅಂತ ಹೇಳಿರುವ HDK ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಮಂಡನೆ ಬಳಿಕ ಜಂಟಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಯಾವುದೇ ಕಾರಣಕ್ಕೂ ಎರಡು ಪಕ್ಷಗಳಲ್ಲಿ ಗೊಂದಲ ಆಗಬಾರದು ಅಂತ ಎಚ್ಚರಿಕೆ ಕೊಟ್ಟು ಕಾನೂನು ಸುವ್ಯವಸ್ಥೆ, ಬೆಂಗಳೂರು ಅಭಿವೃದ್ಧಿ ಮತ್ತು ಅಗತ್ಯ ಇದ್ರೆ ಗ್ಯಾರಂಟಿ ಬಗ್ಗೆಯೂ ಚರ್ಚೆ ಮಾಡಬಹುದು. ಅಷ್ಟೇ ಯಾಕೆ, ರೈತರಿಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ, ನೀರಿನ ಸಮಸ್ಯೆ ಉಲ್ಬಣ ಆಗಿರೋದು ಪ್ರಸ್ತಾಪಿಸುವುದಕ್ಕೆ ಹೇಳಿದ್ದಾರೆ. ಬಿಜೆಪಿ ಸಾರಥಿ ವಿಜಯೇಂದ್ರ ಸಭೆಗೆ ಅಶೋಕ್ ಗೈರು. ಬಿಜೆಪಿಯಲ್ಲಿ ಚರ್ಚೆ ಹುಟ್ಟುಹಾಕಿದ ವಿಪಕ್ಷ ನಾಯಕರ ನಡೆ. ಇತ್ತ ಬೆಂಗಳೂರಿನ ಬಿಜೆಪಿ ಕಮಾಂಡರ್ ಅಶೋಕ್ ನಡೆ ಅಚ್ಚರಿಗೆ ಕಾರಣವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕರೆದಿದ್ದ ಸಭೆಗೆ ಗೈರಾಗಿ ಅಶೋಕ್ ಅಚ್ಚರಿ ಮೂಡಿಸಿದ್ದಾರೆ. ತಟಸ್ಥ ಬಣದ ವಿರುದ್ಧ ಬುಸುಗುಟ್ಟಿದ್ದ ವಿಜಯೇಂದ್ರ ಬಳಿಕ ಮೈಸೂರಿನ ಉದಯಗಿರಿ ಗಲಾಟೆಯ ನಂತರ ಒಗ್ಗಟ್ಟಿನ ಹೆಜ್ಜೆಯನ್ನ ಹಾಕಿದ್ರು. ಆದ್ರೆ ಈಗ ಮತ್ತೆ ಸಂಬಂಧ ಹಳಸಿತಾ ಅನ್ನುವ ಪ್ರಶ್ನೆ ಮೂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ಬೆಂಗಳೂರು ನಗರದ ಬಿಜೆಪಿ ಶಾಸಕರ ಸಭೆ ಮಾಡಿದ್ರು. ಸಭೆಯಲ್ಲಿ BBMP ಎಲೆಕ್ಷನ್, DKಶ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆಯಾಗಿದೆ. ಬೆಂಗಳೂರಿಗೆ ಸಂಬಂಧಪಟ್ಟ ಹಲವು ವಿಚಾರಗಳ ಸಭೆಗೆ ಹಾರ್ಟ್ ಆಫ್ ದಿ ಬೆಂಗಳೂರು ಪದ್ಮನಾಭನಗರ ಶಾಸಕ ಅಶೋಕ್ ಗೈರಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಮಾತಿಗೆ ಬೆಲೆ ಕೊಡದ ಅಶೋಕ್ ನೇರವಾಗಿ ಬಿಜೆಪಿ JDS ಸಮನ್ವಯ ಸಭೆಗಷ್ಟೇ ಹಾಜರಾಗಿ ತೆರಳಿದ್ದು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಸರ್ಕಾರದ ಮೇಲೆ ಸವಾರಿ ಮಾಡೋಕ್ ಸಜ್ಜಾಗಿರುವ ಉಭಯ ಪಕ್ಷಗಳಲ್ಲಿ ಸಮನ್ವಯದ ಕೊರತೆ ಇದೆ. ಕಳೆದ ಚಳಿಗಾಲದ ಅಧಿವೇಶನ, ಮುಡಾ ಹೋರಾಟ, ವಕ್ಫ್ ಹೋರಾಟದಲ್ಲಿ ಉಭಯ ಪಕ್ಷಗಳು ಭಿನ್ನ ಹಾದಿಯನ್ನ ತಳೆದು ದೋಸ್ತಿಯನ್ನೇ ಅಣಕಿಸಿದ್ವು. ಇತ್ತ ಬಿಜೆಪಿ ಬಂಡಾಟ ಹಸ್ತದ ವಿರುದ್ಧದ ಯುದ್ಧಕ್ಕೆ ಹಿನ್ನಡೆ ತರಿಸ್ತಾ ಇದೆ. ಹೀಗಾಗಿ ಮುಂದಿನ ವಾರ ಆರಂಭವಾಗಲಿರುವ ಬಜೆಟ್ ಅಧಿವೇಶನ ಸಾಕಷ್ಟು ಕುತೂಹಲಕ್ಕೆ ಸಾಕ್ಷಿಯಾಗಲಿದೆ. ಗಣಪತಿ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.